ನಮಸ್ಕಾರ ನಮ್ಮ ವೀಕ್ಷಕರಿಗೆಲ್ಲ ಮತ್ತೊಂದು ಕೃಷಿಯ ಅದ್ಭುತವಾದ ವಿಡಿಯೋಗೆ ಸ್ವಾಗತ. ಈಗ ಮೆಣಸಿನಕಾಯಿ ಗಿಡ ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ಮಾಡೋದು ತುಂಬ ಕಷ್ಟ ಅಂತ ಹೇಳ್ತಾರೆ. ಇಲ್ಲಿ ನೋಡ್ಬೋದು ವೆರೈಟಿ ತುಂಬ ಚೆನ್ನಾಗಿದೆ. ಆಲ್ಮೋಸ್ಟ್ ಈಗ ಈ ದಿನಕ್ಕೆ ಇದಕ್ಕೆ ಎಷ್ಟು ದಿನ ಆಗಿದೆ ಅಂದರೆ ಏಜ್ ಆಗಿದೆ ಗಿಡಕ್ಕೆ. ಈಗ ಆಲ್ಮೋಸ್ಟ್ ಇಳುವರಿ ಎಲ್ಲ ಪ್ರಾರಂಭ ಆಗ್ತಾ ಇದೆ. ಮುನ್ಸ್ಬೋದು ನೀವು ಗಿಡದಲ್ಲಿ ಯಾವ ರೇಂಜ್ಗಿದೆ ಅಂತ ಇಳುವರಿ. ಇನ್ನೂ ಪ್ರಾರಂಭದ ಕೊಯ್ಲು ಮಾಡಿಲ್ಲ. ಇದು ಬೇಸಿಗೆನಲ್ಲಿ ಇಷ್ಟು ಚೆನ್ನಾಗಿ ಗಿಡ ಮಾಡಿರೋದಕ್ಕೆ ಮತ್ತು ಇದರಿಂದ ವೆರೈಟಿ ಏನು ಎಲ್ಲ ಮಾಹಿತಿಗಳನ್ನ ರೈತರ ಹತ್ರ ತಿಳ್ಕೊಳ್ಳೋಣ. ಬಾಲಕೃಷ್ಣ ಅಂತೇಳಿ ಸುಮಾರು ವಿಡಿಯೋಗಳು ನೋಡಿದ್ರು ನಮ್ಮ ಚಾನಲ್. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಕೃಷಿಯ ಮತ್ತೊಂದು ವಿಡಿಯೋಗೆ ಬಂದಿದ್ದೀವಿ, ಹಸಿ ಮೆಣಸಿನಕಾಯಿ ಗಿಡ. ಹೌದು. ನಿಮ್ಮ ಹೆಸರು ನಾನೇ ಹೇಳ್ಬಿಟ್ಟಿದ್ದೀನಿ, ಬಾಲಕೃಷ್ಣ ಮಾಸ್ತಿ ಅಂತ. ಮುಂದೆ ಬೆಳಗ್ಗೆ ನೇರವಾಗಿ ಹೋಗ್ಬೇಕಾದ್ರೆ ಸರ್ ಈಗ ವೆರೈಟಿ ಯಾವ್ದು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಹೇಗೆ? ಧೂಮ್ ಎಫ್1 ಅಂತಿದ್ದು. F1 ಧೂಮ್. ಹೌದು. ಇದು ಗಿಡಕ್ಕೆ ಎಷ್ಟು ಗಿಡ ಅಂದರೆ ಎಷ್ಟು ದಿನ ಆಗಿದೆ ನಾಟಿ ಮಾಡಿದ್ದಾರೆ? ಇದಕ್ಕೆ 50 ದಿನ ಆಗಿದೆ. ಅಂದ್ರೆ 50 ದಿನ ಅಂದ್ರೆ ಆಲ್ಮೋಸ್ಟ್ ಈಗ 1.25 ತಿಂಗಳು ಅಥವಾ 1.25 ತಿಂಗಳಾಗಿದೆ. ಇನ್ನು ಕಾಯಿ ಕೊಯ್ಲು ಮಾಡಿಲ್ಲ? ಇಲ್ಲ, ಇನ್ನೊಂದು 1 ವೀಕಲ್ಲಿ ಅರೆಸ್ಟ್ ಮಾಡ್ಬೇಕು ಕಾಯಿ. ಈಗ ಬೇಸಿಗೆನಲ್ಲೂ ತುಂಬಾ ಚೆನ್ನಾಗಿದೆ ಸುಳಿ ಎಲ್ಲ. ನಾನು ಯಾವ ತರ ಔಷಧಿಗಳು ಮೇಂಟೈನ್ ಮಾಡಿದ್ರ, ಹೆಂಗೆ ಟ್ರಿಪ್ಸ್ ಏನು ಕಂಡಿದ್ಯಾ? ವೈರಸ್ ಏನಾದ್ರು ಇದೆಯಾ ತೋಟದಲ್ಲಿ? ವೈರಸ್ ರೋಗ ಏನಾಯ್ತಾ ತೋಟ? ಇಲ್ಲ ಏನಿಲ್ಲ, ಎಲ್ಲ ಚೆನ್ನಾಗಿದೆ. ಸದ್ಯಕ್ಕೇನು ವೈರಸ್ ರೋಗ ಇಲ್ಲ? ಸದ್ಯಕ್ಕೇನಿಲ್ಲ. ಟ್ರಿಪ್ಸ್ ನ ಕಂಟ್ರೋಲ್ ಮಾಡ್ಕೊಂಡಿದ್ದಕ್ಕೆ ನೀವು ಏನೇನು ಐಡಿಯಾ ಮಾಡಿದ್ದೀರಾ? ಈಗ ನೋಡ್ಬೋದು ಇಲ್ಲಿ ಜೋಳ ಕಡ್ಡಿ ಪ್ರತಿ ಎಷ್ಟು ಸಾಲಿಗೊಂದು ಲೈನ್ ಊತಿದ್ರಿ? 6 ಸಾಲಕ್ಕೊಂದು ಹಾಕಿದ್ದೀರಾ ನಾವು. 6 ಸಾಲಿಗೆ ಒಂದು ಜೋಳ ಲೈನು ಅಲ್ವಾ? ಹೌದು. ನಮ್ಮ ವೀಕ್ಷಕರು ಗಮನಿಸಿ. ಇಲ್ಲಿ ಈ ಜೋಳ ಹಾಕೋದ್ರ ಉದ್ದೇಶ ಏನಂತ ಕೇಳ್ಬೋದಾ? ಹೌದು, ಕೇಳ್ಬೋದು ಸರ್. ಹೇಳಿ ಸರ್. ಹಂಗೆ ಬಾರ್ಡರ್ ಜೋಳ ಹಾಕೋದು ಏನು ಉದ್ದೇಶ ಅಂದ್ರೆ, ನಮ್ದು ಇವಾಗ ಓವರ್ ಟೆಂಪ್ರೇಚರ್ ಇರ್ತದೆ, ಆಲ್ರೌಂಡ್ ಬಿಸಿ ಎಲ್ಲ ಹೊಲಗಳು. ಅದು ಸ್ವಲ್ಪ ಟೆಂಪ್ರೇಚರ್ ಬಂದಾಗ ಅವಾಯ್ಡ್ ಮಾಡ್ತದೆ, ಗಾಳಿನ ಅವಾಯ್ಡ್ ಮಾಡ್ತದೆ. ಗಾಳಿ ಮಳೆಗೂ ಟ್ರಿಪ್ಸ್ ಎಲ್ಲ ಸ್ವಲ್ಪ ನಮಗೆ ಒಂದು ಕಾಂಪೌಂಡ್ ಇದ್ದಂಗೆ ಜೋಳ ಇರುತ್ತೆ. ನಮ್ಮ ವೀಕ್ಷಕರು ಗಮನಿಸಿ, ಇಲ್ಲಿ ಸ್ವಲ್ಪ ಮೇಲ್ಗಡೆ ತೋರಿಸ್ತೀನಿ. ಹಾಗೆ ನೋಡಿ ಸುತ್ತಮುತ್ತ ನೋಡಿ ತೋಟ ಫುಲ್ಲು 6 ಲೈನ್ಗೆ ಒಂದು, ಮತ್ತೆ ಬಾರ್ಡ್ರಲ್ಲಿ ಎಲ್ಲ ಗಮನಿಸಿ. ಇಲ್ಲಿ ಫುಲ್ ತೋಟ ಕಾಂಪೌಂಡ್ ಫೆನ್ಸಿಂಗ್ ತರ ಜೋಳದಲ್ಲೇ ಕವರ್ ಮಾಡಿದ್ದಾರೆ. ಒಳಗಡೆ ಅಂತ ತುಂಬಾ ಚೆನ್ನಾಗೇ ಇದೆ. ಸರ್ ಇದು ಮತ್ತೆ ಎಷ್ಟು ಬೈಲಲ್ಲಿ ಮಾಡಿರೋದು ಹೇಗೆ ಅಂತ? ಸರ್ ಒಂದು ಅರ್ಧ ಎಕರೆ ಮಾಡಿದೀವಿ ನಾವು. ಅರ್ಧ ಎಕರೆಗೆ ಎಷ್ಟು ಸಾವಿರ ಗಿಡ ಸಸಿ? 3,500 ನಾಟಿ ಮಾಡಿದೀನಿ. ಸರ್ ಬೆಡ್ ಮಾಡಿರೋದು ನೀವು ಇದೇ ಬೆಳೆಗೆ ಅಥವಾ ಬೇರೆ ಎರಡನೇ ಬೆಳೆ? ಇದೇ ಬೆಳೆಗೆ ಫಸ್ಟ್ ಬೆಡ್ ಮಾಡೋದು. ಮಣ್ಣಿಗೆ ಏನೇನು ಹಾಕಿರೋದು? ನಾವು ನಾಟಿ ಗೊಬ್ಬರ ಕೊಟ್ಟಿದ್ದೀವಿ, DAP 15 ಕೊಟ್ಟಿದ್ದೀವಿ. ಮಣ್ಣಿಗೆ? ಹೌದು. ನಾಟಿ ಗೊಬ್ಬರ ಎಷ್ಟು ಕೆಜಿ ಹಾಕಿದ್ದೀರಾ? ನಾಟಿ ಗೊಬ್ಬರ ನಾವು ಕೊಟ್ಟಿದ್ದೀವಿ 6 ಲೋಡ್ ಅರ್ಧ ಎಕರೆಗೆ. ಅಂದ್ರೆ ಟ್ಯಾಕ್ಟ್ರಿ ಲೋಡ್? ಅರ್ಧ ಎಕರೆಗೆ ಅಷ್ಟು ಕೊಟ್ಟಿದ್ದೀರಾ? ಹೌದು. ಇದಕ್ಕೆ ಔಷಧಿಗಳು ಅಂದ್ರೆ ಟ್ರಿಪ್ಸ್ ಕಂಟ್ರೋಲ್ ಮಾಡೋದಕ್ಕೆ ಮೇನ್ ಬೇಸಿಗೆನಲ್ಲಿ ಟ್ರಿಪ್ಸ್ ಸಮಸ್ಯೆ ಅಂತಾನೆ ಹೇಳ್ಬೋದು. ನಾವು ಬೇಸಿಗೆನಲ್ಲಿ ಮೇನ್ ಬಂದ್ಬಿಟ್ಟು ನಾವೆಲ್ಲ ಬೊಯ್ಯೋದೇ ಬಳಸ್ತೀರಿ. ಬೊಯ್ಯೋ ಜಾಸ್ತಿ ಯೂಸ್ ಮಾಡ್ತೀವಿ? ಹೌದು, ಬೊಯ್ಯೋದೇ. ಇವಾಗ 3 ಕೋಟ ಮಾಡಿದೀವಿ ಅಷ್ಟೇ ಇದಕ್ಕೆ ಬೊಯ್ಯೋದು. ಎಲ್ಲ ನೋಡಿದ್ರೆ 3 ಕೋಟ ಮಾಡಿ ಏನು ಈ ತರ ಆಯ್ತಾ ಬೆಳೆ ಅಂತ ಕೇಳ್ತಾರೆ. ಬರೀ 3 ಕೋಟ? ಹೌದು. ಅದೇನಾದ್ರು ಔಷಧಿಗಳ ಹೆಸರುಗಳೇನಾದ್ರು ಇದೆ ನೋಡ್ಬೇಕು. ಸರಿ. ಆಮೇಲೆ 3 ಕೋಟ ಬೇಸಿಗೆನಲ್ಲಿ ಅಂದ್ರೆ ಸಾಮಾನ್ಯವಾಗಿ ಅದ್ಭುತ ಅಂತಾನೆ ಹೇಳ್ಬೋದು. ಮಳೆಗಾಲದಲ್ಲಿ ಇದ್ದಂಗಿದೆ ಬೆಳೆ ಇದು. ಇದು 1 ನಿಮಿಷ. ಎಷ್ಟು ದಿನಕ್ಕೊಮ್ಮೆ ಸ್ಪ್ರೇ ಮಾಡ್ತಿದ್ದಾರೆ ಔಷಧಿ? ನಾವು 15 ದಿವಸಕ್ಕೊಂದ್ಸಲಿ. ಅಂದ್ರೆ ಮೊದಲನೇ ಔಷಧಿ ಸ್ಪ್ರೇ ಮಾಡಿದ್ದು ಎಷ್ಟು ದಿನಕ್ಕೆ ನೀವು? ನಾವು ತಿಂಗಳಿಗೆ. 1 ತಿಂಗಳಿಗೆ 2 ಗಂಟೆ ಏನು ಸ್ಪ್ರೇ ಮಾಡಿರಲ್ಲ ನಾವು. ಈಗ ಸದ್ಯಕ್ಕೆ ಯಾವ್ದು ರೋಗ ಇಲ್ವಲ್ಲ? ಯಾವ್ದು ರೋಗ ಇಲ್ಲ. ಇದಕ್ಕೆ ನೀರಲ್ಲಿ ಏನೇನು ಗೊಬ್ಬರ ಕೊಟ್ಟಿದೆ? ನೀರಲ್ಲಿ ನೈಂಟಾಲ್ ಒಂದ್ಸಲಿ ಕೊಟ್ಟಿದ್ವಿ ಫಸ್ಟ್, ಒಂದು 15 ದಿವಸ ಆದ್ಮೇಲೆ. ಆಮೇಲೆ ನೆಕ್ಸ್ಟ್ ತಿರ್ಗಾ ಎಲ್ಲ ಹೂವು ಪಿಂತೆ ಬಂದಾಗ ಟೊಮೊಟೊ ಸ್ಪೆಷಲ್ ಕೊಟ್ಟಿದ್ದೀವಿ. ಟೊಮೊಟೊ ಸ್ಪೆಷಲ್ ಅಂತ? ಟೊಮೊಟೊ ಸ್ಪೆಷಲ್ 1 ಅಂತ ಬಂದೈತೆ. ಟೊಮೊಟೊ ಸ್ಪೆಷಲ್ 1 ಯಾವ ಕಂಪ್ನಿ ಸರ್ ಅದು? ಜೈಕಿಸನ್. ಇದು ಟೊಮೊಟೊಗೂ ಆಗುತ್ತೆ ಮತ್ತೆ ಮೆಣಸಿನ ಗಿಡಕ್ಕೂ ಆಗುತ್ತೆ? ಎಲ್ಲದಕ್ಕೂ ಆಗುತ್ತೆ. ಅದು ಒಳ್ಳೆ ರಿಸಲ್ಟ್ ಇದೆ. ಅದೆಲ್ಲ ಕೆಜಿ ಏನಿದೆ ಸರ್ ಬೆಲೆ? 200 ಇದೆ 1 kgಗೆ. ಹೌದು. ಅದೇ ನೀವು ಸಿಂಗಲ್ 1 kg ತಗೊಂಡ್ರೆ ಜಾಸ್ತಿ ಆಗುತ್ತೆ, ಮೂಟೆ ತಗೊಂಡ್ರೆ ಕಡಿಮೆ? 20 ರೂಪೀಸ್ ಕಡಿಮೆ ಆಗುತ್ತೆ ಮೂಟೆ ತಗೊಂಡ್ರೆ. ಸದ್ಯಕ್ಕೆ ಇದರಲ್ಲಿ ಇಳುವರಿ ತಗೊಳ್ಳೋದಕ್ಕೆ ಇನ್ನು ಎಷ್ಟು ದಿವಸ ಹೋಗ್ಬೇಕು? ಇನ್ನೂ 1 ವೀಕ್ ಆಗ್ಬೋದು. ಸದ್ಯಕ್ಕೆ ಬೆಲೆಗಳೆಲ್ಲ ಏನಿದೆ ರೇಟ್? ಇದು ಏನು ಇವಾಗ 40 ಇದೆ ಸರ್. 40 ರೂಪಾಯಿ kg ಇದೆ? ಹೌದು. ಈಗ ಅರ್ಧ ಎಕರೆ ಅಲ್ವಾ ನೀವು ಹಾಕಿರೋದು? ಹೌದು. ಅರ್ಧ ಎಕರೆಗೆ ಎಷ್ಟು ಅಂತ ತಗೋಬೋದು ಸರ್ ನೀವು? ಹಿಂದ್ಗಡೆ ಏನಾದ್ರು ಇದಕ್ಕಿಂದೆ ಏನಾದ್ರು ಬೆಳೆದಿದ್ರ ಮೆಣಸಿನ ಗಿಡಗಳು? ಹೌದು, ಬೆಳೆದಿದ್ದೀರಿ. ಎಷ್ಟು ಅಂತ ತಗೋಬೋದು? ಅರ್ಧ ಎಕರೆಗೆ ನಾವು 1 ಟನ್ ತಗೊಂಡಿದ್ದೀರಿ. ಒಂದು ಕೊಯ್ಲಿಗೆ? ಒಂದು ಕೊಯ್ಲಿಗೆ ಒಂದ್ಸಲ ಬಿಡಿಸಿದ್ರೆ? ಹೌದು ಅಲ್ವಾ? ಟೋಟಲ್ ಎಷ್ಟು ನಿರೀಕ್ಷೆ ಮಾಡ್ಬೋದು ಬೆಳೆ ಚೆನ್ನಾಗಿರೋ ಲಾಸ್ಟ್ ವರ್ಗು? ಬೆಳೆ ಚೆನ್ನಾಗಿದ್ರೆ ತಗೊಬೋದು 4 ಟನ್. 4 ಟನ್ ಬರುತ್ತಾ ಅರ್ಧ ಎಕರೆಗೆ? ಅಂದ್ರೆ ಲೈಫ್ ಚೆನ್ನಾಗಿ ಮತ್ತೆ ಗಿಡ ನೋಡ್ಕೊಂಡ್ರೆ ಚೆನ್ನಾಗಿ ಚಿಗುರಿ ಮತ್ತೆ ಕಾಯಿ ಬರ್ತಾ ಇರುತ್ತಲ್ವಾ? ಮಳೆಗಾಲದಕ್ಕೆ ಚೆನ್ನಾಗಿ ಬರುತ್ತೆ ಚಿಗುರಿ. ನಾವು ಬೇಸಿಗೆ ಕಾಲದಲ್ಲೆಲ್ಲಾನು ಸ್ವಲ್ಪ ಅಷ್ಟೊಂದು ಚಿಗುರು ನೀಟಾಗಿ ಬರಲ್ಲ, ಕಾಯಿ ಲಾಂಗ್ ಬರಲ್ಲ. ಒಂದ್ಸಲ ವಿಡಿಯೋದಲ್ಲಿ ತೋರಿಸಿರಿ ಚಿಗುರು ಬಿಟ್ಟು ಕಾಯಿ ಗುಡ್ಡೆಗಳು ಅದ್ಯಾವ ಕಾಲದಲ್ಲಿ ಹಾಕಿದ್ರು? ಅದು ಬೇಸಿಗೆ ಮಳೆಗಾಲದಲ್ಲಿ ಇದ್ದಿದ್ದು. ಅವಾಗೆಲ್ಲ ಡಾಗ್ ಬಂದ್ಬಿಟ್ಟು ಹೋಗ್ಬಿಡ್ತು ಕಾಯಿ ನಮ್ದು.
ಮಳೆಗಾಲದಲ್ಲಿ ಬೇಜಾನ್ ಕಾಯಿ ಬಿಟ್ಟಿತ್ತು, ಆದ್ರೆ ಅದು ಡ್ಯಾಮೇಜ್ ಆಯ್ತು. ಎಷ್ಟು ಇದಕ್ಕೆ ಅಂದ್ರೆ ಸರ್ ನಿಮ್ಮ ಅನುಭವದ ಪ್ರಕಾರ ಮೆಣಸು ಗಿಡ ವೆರೈಟಿಗಳು ತುಂಬಾ ಬೆಳೆದಿರ್ತೀರಲ್ವಾ? ಹೌದು ಸರ್. ಇದರಲ್ಲಿ ಯಾವ ಸೀಸನ್ ಅಲ್ಲಿ ನಾಟಿ ಮಾಡ್ಕೊಂಡ್ರೆ ಉತ್ತಮ ಬೆಳೆನಲ್ಲಿ ಆಮೇಲೆ ರೇಟ್ಗಳು ಬರೋದ್ರಲ್ಲಿ? ಫೆಬ್ರವರಿ ಮೇಲೆ ಕೂತ್ಕೊಂಡ್ರೆ ಸ್ವಲ್ಪ ಪರವಾಗಿಲ್ಲ. ಫೆಬ್ರವರಿನಲ್ಲೇ ಗಿಡ ನಾಟಿ ಮಾಡ್ಬೇಕು. ಅಂದ್ರೆ ಅವು ಬೇಸಿಗೆನಲ್ಲಿ ಬೆಳೆ ಮಾಡೋದು ಕಷ್ಟ ಅನ್ಬಿಟ್ಟು ಟ್ರಿಪ್ಸು ಮೈಟ್ಸು ಜಾಸ್ತಿ ಇರ್ತದೆ, ಅದಕ್ಕೆ ಕಂಟ್ರೋಲ್ ಮಾಡಿ ಬೆಳೆ ಮಾಡಿದ್ರೆ ಅಷ್ಟು ರೇಟ್ ಸಿಗ್ಬೋದು. ಒಟ್ಟಿನಲ್ಲಿ ಬೇಸಿಗೆನಲ್ಲಿ ಬೆಳೆ ಮಾಡಿದ್ರೆ ಕಷ್ಟಪಟ್ಟು ರೇಟ್ ಸಿಗ್ಬೋದು ಅಂತ ನಾವು ಮಾಡಿರೋದು. ಇವಾಗ ನಮ್ಮ ವೀಕ್ಷಕರು ಗಮನಿಸಿಲಿ ನೋಡಿ, ನೆಲದಲ್ಲೆಲ್ಲ ತಿಪ್ಪೆ ಗೊಬ್ಬರ ಇನ್ನೂ ಹಂಗೆ ಚೆನ್ನಾಗೇ ಇದೆ. ಇದು ಇನ್ನೂ ಮೆಣಸಿನ ಗಿಡ ಆದ್ಮೇಲೆ ಇದ್ರೆ ಬೆಡ್ ಮೇಲೆ ಇನ್ನೊಂದು ಬೆಳೆ ಮಾಡ್ಬೋದು. ಈಗ ಇಲ್ಲಿ ಸುತ್ತ ಜೋಳ ಇರೋದಕ್ಕೂ ತೋಟಕ್ಕೆ ತಂಪಾಗಿರುತ್ತಲ್ವಾ? ಹೌದು ಸರ್. ನಾ ಇಲ್ಲಿ ಗಮನಿಸಿದಂಗೆ ಕಳೆಗಳಿಗೆ ಔಷಧಿ ಸ್ಪ್ರೇ ಮಾಡಿದ್ರಲ್ವಾ? ಒಂದು ಕಳೆನೂ ಒರೆಸಿಲ್ಲ ನಾವು, ಎಲ್ಲ ಕಳೆ ಔಷಧಿಯಲ್ಲೇ ನಾವು ನಾಶನ ಮಾಡಿರೋದು. ಅಂದ್ರೆ ಇದಕ್ಕೆ ಗಿಡಕ್ಕೆ ಏನ್ ಡ್ಯಾಮೇಜ್ ಆಗಲ್ವಾ ಕಳೆ ಔಷಧಿ? ಅಂದ್ರೆ ತ್ಯಾಮ ಇದ್ದಾಗ ಒಳಗೆ ಬರ್ತಾರೆ. ಇದು ಈಗ ಸಾಮಾನ್ಯವಾಗಿ ಈ ಬೆಡ್ಡಿಂದ ಈ ಹೊರಗಡೆ ಬೇರ್ ಬಂದ್ಬಿಟ್ಟಿರುತ್ತಲ್ವಾ? ಅದೇ ತ್ಯಾಮ ಆಗಿದ್ರೆ ಬಂದ್ಬಿಟ್ಟಿದ್ದು. ಇವಾಗ ತ್ಯಾಮ ಆಗೈತೆ ಮಳೆ ಬಿದ್ದು, ಅವಾಗೆಲ್ಲ ಮಳೆ ಇರಲಿಲ್ಲ, ತ್ಯಾಮ ಇರಲ್ಲ, ಅವಾಗ ಬೇರ್ ಬಂದಿರಲ್ಲ. ನಾವ್ ಎಷ್ಟು ನೀರ್ ತ್ಯಾಮ ಮಾಡಿರ್ತೀವಿ ಅಷ್ಟೇ ಬೇರ್ ಇರ್ತದೆ. ಬೆಡ್ ಹತ್ರ ಮಾತ್ರ ಇರ್ತದೆ. ಈ ಕವರಲ್ಲೆಲ್ಲ ಮದ್ದು ಬಿದ್ರೇನು ಒಳಗಡೆ ಹೋಗಲ್ಲ, ಅದಕ್ಕೆ ನಾವು ಈ ಬೈಲಲ್ಲೇ ಸ್ಪ್ರೇ ಮಾಡ್ತೀರಿ. ಬೈಲಲ್ಲೇ ಗಾಳಿ ಟೈಮಲ್ಲಿ ಕಡಿಮೆ ಪ್ರೆಷರ್ ಇಟ್ಕೊಂಡು ಚಾರ್ಜಿಂಗ್ ಪಂಪಲ್ಲಿ ನಿಧಾನಕ್ಕೆ ಗಿಡಕ್ಕೆ ಟಚ್ ಆಗಿದ್ದೀರಾ, ಗಾಳಿ ಕೂಡ ಹೋಗ್ಬಾರ್ದು, ಗಿಡಕ್ಕೂ ಟಚ್ ಆಗ್ಬಾರ್ದು. ಟಚ್ ಆಗಿದಿರ ನಿಧಾನಕ್ಕೆ ಇದರಲ್ಲೇ ಸ್ಪ್ರೇ ಮಾಡ್ತೀರಿ. ಇಲ್ಲಾಂದ್ರೆ ನೀವು ಅದು ಕಳೆ ಒರೆಸ್ಬೇಕಂದಿದ್ರೇನೆ ಸುಮಾರು ಜನ ಬೇಕಾಗಿತ್ತು. ಇವಾಗ 2 ಕೋಟ ಮಾಡಿದ್ದೀನಿ ನಾನು. ಇಲ್ಲಾಂದ್ರೆ ಇವಾಗ ಒಂದು 25 ಜನ ಮೇಲೆ ಬೇಕಾಗಿತ್ತು ಆಳುಗಳು. 500 ರೂಪಾಯಿ ಅಂದ್ರೆ ಹೆಚ್ಚು ಕಡಿಮೆ ಅದೇ 10-15 ಸಾವಿರ ಆಗ್ಬಿಡೋದು. ಔಷಧಿಗೆ ಎಷ್ಟು ಖರ್ಚು ಮಾಡಿದ್ದೀರಾ? ಔಷಧಿಗೆ ಒಂದು 3,000 ಮಾಡಿದ್ದೀವಿ ನಾವು. ಅಂದ್ರೆ ಆ ಕಳೆ ಔಷಧಿಗಳನ್ನು ತುಂಬಾ ಕಳೆ ಔಷಧಿಗೆ ಅಷ್ಟು ಮಾಡಿಲ್ಲ. ಕಳೆ ಔಷಧಿ ಕಡಿಮೆನೆ 1,600 ರೂಪಾಯಿ ಕಳೆ ಔಷಧಿ. ಇವಾಗ 2 ಕೋಟ ಹಾಕ್ಸಿರ ಅಷ್ಟೇ ನಾವು. ಸಾಮಾನ್ಯ ಕಳೆ ಔಷಧಿಗಳನ್ನ ಭೂಮಿಗೆ ಜಾಸ್ತಿ ಸ್ಪ್ರೇ ಮಾಡಬಾರ್ದು ಅಂತ ಹೇಳ್ತಾರೆ. ಇರ್ಲಿ, ಇನ್ನ ಅವು ಆಳೆಗಳು ಸಿಗದೆ ಇರೋ ಇನ್ನ ವಿಧಿ ಇಲ್ಲ. ಮಾಡಬಾರ್ದು, ಮಳೆಗಾಲದಲ್ಲ ಜಾಸ್ತಿ ಮಾಡಬಾರ್ದು. ಬೇರು ಭೂಮಿ ಎಲ್ಲ ಬಂದಿರ್ತದೆ, ಅವಾಗ ಸ್ಪ್ರೇ ಮಾಡಿದ್ರೆ ಅದೆಲ್ಲ ಸ್ಪ್ರೆಡ್ ಆಗ್ತದೆ ಒಳಗಡೆ. ಸರ್, ಮೆಣಸಿನಕಾಯಿ ವೆರೈಟಿನಲ್ಲಿ ಈಗ ಧೂಮ್ F1 ಅಂತ ಹೇಳಿದ್ರಲ್ವಾ? ಇದೇನ ಬೆಸ್ಟ್ ವೆರೈಟಿನ ಅಥವಾ ಇನ್ನೂ ಬೇರೆ? ಇವಾಗ ನಡೀತಾ ಬೆಸ್ಟ್ ವೆರೈಟಿ ಅಂದ್ರೆ ಇದೆ ಧೂಮ್ F1. ಕಲರ್ ಮತ್ತೆ ಲೆಂತ್ ಎಲ್ಲ ಚೆನ್ನಾಗಿ ಕಲರ್ ಮಾರ್ಕೆಟಿಂಗ್ ನಡೆಯೋದು ಅಂದ್ರೆ ಡೂಮ್ ಅಲ್ಲೇ ಚೆನ್ನಾಗಿ ನಡೆಯೋದು. ಅದೇ, ಯಾಕೆಂದ್ರೆ ನಾವು ಪ್ರೆಸೆಂಟ್ ಮಾರ್ಕೆಟ್ ಯಾವ ಡಿಮ್ಯಾಂಡ್ ಇದೆ ಅದನ್ನೇ ಬೆಳಿ. ಹೌದೌದು. ಬೇರೆ ಕಾಯಿ ಎಲ್ಲ ಇವಾಗ ಬೆಳೆದ್ರೆ ಕೂಡ ಇದಕ್ಕನ್ನ 5 ರೂಪಾಯಿ 10 ರೂಪಾಯಿ ಕಡಿಮೆನೆ ಇರುತ್ತೆ ಬೆಲೆ ಮಾರ್ಕೆಟ್ ಅಲ್ಲಿ. ಸರ್, ನಿಮ್ಗೆ 4 ರೂಪಾಯಿ ಅಂದ್ರೂ ಹೆಚ್ಚು ಕಡಿಮೆ 5 ಟನ್ ಕಾಯಿ ಕುಯ್ಕೊಂಡ್ರೆ ಒಂದ್ 2 ಲಕ್ಷ ರೂಪಾಯಿ ಆದ್ರೂ ಆಗುತ್ತೆ. ಹೌದು. ಖರ್ಚು ಎಷ್ಟು ಮಾಡಿದ್ರೆ ಸರ್ ಇದಕ್ಕೆಲ್ಲ ನಾವು ಒಂದು 35,000 ಮಾಡಿದ್ವಿ ಅರ್ಧ ಎಕರೆಗೆ. ಹೌದು. ನಿಮ್ಗೆ ಜೋಳ ಕಡ್ಡಿ ಎಲ್ಲ ಕೊಯ್ಯೋದು ಯಾವ ಸೀಸನ್ ಅಲ್ಲಿ? ಇನ್ನ ಇದೆಲ್ಲ ಗಿಡ ಸ್ವಲ್ಪ ಹೈಟ್ ಆದ್ಮೇಲೆ ಗಿಡ ಎಲ್ಲ ಕಾಯಿಟಾಗಿ ಕಾಯೆಲ್ಲ ಅರೆಸ್ಟ್ ಆದ್ಮೇಲೆ ನಾವು ಕಟ್ ಮಾಡ್ತೀರಿ. ಹಸುಗಳು ಇದೆಯಲ್ಲ ಸರ್? ಹೌದು, ಇದೆ. ಹಸುಗಳಿಗೆ ಮೇವು ಆಗುತ್ತೆ, ಗಿಡಕ್ಕೆ ರಕ್ಷಣೆ. ಹೌದೌದು. ನಾವು ವೇಸ್ಟ್ ಆಗದಿರ ಇವಾಗ ಅದೇ ನೀರಲ್ಲೇ ಆಲ್ರೌಂಡ್ ಜೋಳ ಅದೇ ನೀರಿಗೆ ಬೆಳ್ಕೊಂತೀರಿ. ಅದೆಲ್ಲ ಕಾಯೆಲ್ಲ ಖಾಲಿ ಆದ್ಮೇಲೆ ಜೋಳ ಕಟ್ ಮಾಡ್ತೀವಿ, ನಾವು ಹಸುಗಳಿಗೆ ಹಾಕೊಂತೀವಿ ನಾವು. ಹಸುಗಳಿಗೆ ಮೇವು ಆಯ್ತು, ಗಿಡಕ್ಕೆ ಗಾಳಿಯಿಂದ ರಕ್ಷಣೆ ಆಯ್ತು. ನೋಡಿದ್ರೆ ವೀಕ್ಷಕರೇ, ಈಗ ಒಂದು ಇದ್ರೆ ಇನ್ನೊಂದು ಐಡಿಯಾ ಮಾಡಬೇಕು. ಯಾಕೆಂದ್ರೆ ಎಲ್ಲ ಒಂದೇ ತರ ಯೋಚನೆ ಮಾಡಿದಾಗಲ್ಲ. ಅದರಿಂದನೇ ಮೆಣಸಿನಕಾಯಿ ಗಿಡ ವಿಡಿಯೋ ಅಂದ್ರೆ ಎಲ್ಲ ಮೆಣಸಿನಕಾಯಿ ಗಿಡನೂ ಒಂದೇ ತರ ಇರೋದಿಲ್ಲ. ಈ ರೀತಿ ಕೃಷಿಯಲ್ಲಿ ಒಬ್ಬ ರೈತರಿಂದ ಒಬ್ರು ಯೋಚನೆ ಮಾಡೋ ರೀತಿ ಮತ್ತೆ ಕೃಷಿ ಮಾಡೋ ರೀತಿ ಎರಡು ವಿಭಿನ್ನ ಅಂತಾನೆ ಹೇಳ್ಬೋದು. ಅದರಿಂದ ಒಂದು ಬೆಳೆ ಒಂದೇ ಆದ್ರೂ ಸಹ ನಾವು ಬೇರೆ ಬೇರೆ ರೈತರನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇರ್ತೀವಿ, ಯಾಕೆಂದ್ರೆ ವಿಭಿನ್ನ ವಿಚಾರಗಳು ಸಿಗ್ತವೆ ಅಂತ. ಇದೇ ರೀತಿ ಮತ್ತೊಂದು ಕೃಷಿಯಲ್ಲಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೊಂದು ರೈತರೊಂದಿಗೆ ಭೇಟಿ ಆಗೋಣ. ಅಲ್ಲಿವರೆಗೂ ನಮಸ್ಕಾರ.